ವೆಲ್ಕಮ್ ಟು ವಿದ್ಯಾರ್ಥಿ ವಾಣಿ ಯೂಟ್ಯೂಬ್ ಚಾನಲ್. ನಾವು ಇವತ್ತು BA 5ನೇ ಸೆಮಿಸ್ಟರಿನ ಭಾರತ ಇತಿಹಾಸದಲ್ಲಿ ಬರುವ ಪ್ರಮುಖವಾದ ಮತ್ತು 15 ಅಂಕಕ್ಕೆ ಕೇಳಬಹುದಾದ ಡಚ್ಚರ ಅವನತಿಗೆ ಕಾರಣಗಳನ್ನು ವಿವರಿಸಿ ಎಂಬ ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಶ್ನೆಯಾಗಿದೆ. ನೀವು ಮೊದಲನೇದಾಗಿ ಈ ನಮ್ಮ ವಿದ್ಯಾರ್ಥಿ ವಾಣಿ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇದೇ ಥರ ಎಲ್ಲ ವಿಷಯದ ಬಗ್ಗೆ ಕ್ಲಾಸನ್ನು ಮಾಡಿ ನಮ್ಮ ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ. ಇದೇ ತರಹಾಗಿ ಇಂದಿನ ಕ್ಲಾಸಿನಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣಗಳನ್ನು ವಿವರಿಸಿದ್ದೇನೆ. ಇನ್ನು ಆ ಕ್ಲಾಸನ್ನು ಯಾರು ನೋಡಿಲ್ಲ, ಹೋಗಿ ನೋಡಿ. ಬನ್ನಿ ಶುರು ಮಾಡೋಣ. ಪೋರ್ಚುಗೀಸರು ಭಾರತದಲ್ಲಿ ಲಾಭದಾಯಕ ವ್ಯಾಪಾರದಲ್ಲಿ ತೊಡಗಿರುವುದು ಅನೇಕ ಯುರೋಪಿಯನ್ನರ ಗಮನಕ್ಕೆ ಕಾರಣವಾಯಿತು. ಹೀಗೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದವರಲ್ಲಿ ಎರಡನೆಯವರೇ ಡಚ್ಚರು. 1587ರಲ್ಲಿ ಡಚ್ಚರು ಸ್ಪೇನ್ನ ಎರಡನೇ ಫಿಲಿಪ್ನ ವಿರುದ್ಧ ಜಯಿಸಿ ಸ್ವತಂತ್ರ ಸಾರಿಕೊಂಡ ಮೇಲೆ ಭಾರತದತ್ತ ವ್ಯಾಪಾರಕ್ಕಾಗಿ ಗಮನ ಹರಿಸಿದರು. ತದನಂತರ 1596ರಲ್ಲಿ ಕಾರ್ಲೆನಿಯಸ್ ಔಟ್ ಮನ್ ಎಂಬ ಡಚ್ ವರ್ತಕ ಭಾರತಕ್ಕೆ ಬಂದು ಅನೇಕ ಅಮೂಲ್ಯ ವಸ್ತುಗಳಾದ ಸಂಬಾರ್ ಪದಾರ್ಥ, ಶ್ರೀಗಂಧ ಮುಂತಾದವುಗಳೊಂದಿಗೆ ಹಿಂತಿರುಗಿದನು. ಇದರಿಂದ ಪ್ರೇರಿತರಾದ ಡಚ್ಚರು ಭಾರತದೊಂದಿಗೆ ವ್ಯಾಪಾರ ಸಂಪರ್ಕ ಬೆಳೆಸಿದರು. 1602ರಲ್ಲಿ ಭಾರತದಲ್ಲಿ ದಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಆಫ್ ದಿ ನೆದರ್ಲ್ಯಾಂಡ್ಸ್ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಎಂಬ ಕಂಪನಿಯನ್ನು ಸ್ಥಾಪಿಸಲಾಯಿತು. ತದನಂತರವಾಗಿ ಭಾರತದಲ್ಲಿ ಡಚ್ಚರ ಅವನತಿಗೆ ಕಾರಣಗಳು ಯಾವ ರೀತಿಯಾಗಿದ್ದವು ಎಂಬುದನ್ನು ಈ ಕೆಳಗಿನಂತೆ ನೋಡೋಣ. ಮೊದಲನೇದಾಗಿ, ಡಚ್ಚರು ಅಲ್ಲೆಯ ಏಷ್ಯಾ ಈಸ್ಟ್ ಇಂಡಿಯಾ ದ್ವೀಪದಲ್ಲಿನ ಸಾಂಬಾರ್ ದ್ವೀಪಗಳ ಕಡೆಗೆ ಹೆಚ್ಚಿನ ಆಸಕ್ತಿ ತಳೆದು ಭಾರತದಲ್ಲಿ ವ್ಯಾಪಾರದ ಕಡೆಗೆ ಅನಾಸಕ್ತಿ ತೋರಿದರು. ಇದು ಕೂಡ ಒಂದು ಪ್ರಮುಖವಾದ ಕಾರಣವಾಗಿದೆ. ಇನ್ನು ಎರಡನೆಯದು, ಡಚ್ಚರು ತಮ್ಮ ಪ್ರತಿಸ್ಪರ್ಧಿಗಳಾಗಿದ್ದ ಆಂಗ್ಲರಷ್ಟು ಪ್ರಬಲರಾಗಿರಲಿಲ್ಲ. ಬ್ರಿಟಿಷರ ಪೈಪೋಟಿಯನ್ನು ಎದುರಿಸುವಲ್ಲಿ ವಿಫಲರಾದರು. ರಾಬರ್ಟ್ ಡ್ರೈವ್ನ ಜೊತೆಯಲ್ಲಿ ಹೀನಾಯಕರವಾದ ಸೋಲನ್ನು ಅನುಭವಿಸಿದರು. ಇನ್ನು ಮೂರನೆಯದು, ಡಚ್ಚರ ಅಧಿಕಾರಿಗಳು ಅತ್ಯಲ್ಪ ವೇತನದಿಂದಾಗಿ ಖಾಸಗಿ ವ್ಯಾಪಾರದ ಕಡೆಗೆ ಹೆಚ್ಚು ಒಲವು ತೋರಿದ್ದರಿಂದ ಸಹಜವಾಗಿ ಆಡಳಿತ ಕಳೆಹೀನವಾಯಿತು. ಇದು ಕೂಡ ಒಂದು ಕಾರಣವಾಗಿದೆ. ಡಚ್ಚರು ಪ್ರತಿಸ್ಪರ್ಧಿಗಳಾಗಿದ್ದ ಆಂಗ್ಲರು ಡಚ್ಚರಿಗಿಂತ ಪ್ರಬಲ ನೌಕಾದಳವನ್ನು ಹೊಂದಿದ್ದರಿಂದ ಡಚ್ಚರು ಅವನತಿ ಹೊಂದಲು ಪ್ರಮುಖ ಕಾರಣವಾಗಿದೆ. ಇನ್ನು ಐದನೆಯ ಕಾರಣ ಎಂದರೆ, ಹಾಲಂಡ ಯುರೋಪಿನಲ್ಲಿ ಅನೇಕ ಹಾಗೂ ಸುದೀರ್ಘ ಯುದ್ಧಗಳಲ್ಲಿ ನಿರತವಾಗಿದ್ದರಿಂದ ಭಾರತದಲ್ಲಿನ ವ್ಯವಹಾರಗಳಿಗೆ ಆರ್ಥಿಕ ಸಹಾಯ ನೀಡಲಿಲ್ಲ. ಇನ್ನು ಆರನೆಯದು, ತಿರುವಾಂಕೂರಿನ ಟ್ರಾವನ್ಕೋರ್ ಅರಸನ ಪ್ರಾಬಲ್ಯದಿಂದಾಗಿ ಡಚ್ಚರು ಮಲಬಾರ ತೀರದಲ್ಲಿ ತಮ್ಮ ಮಹತ್ವವನ್ನು ಕಳೆದುಕೊಳ್ಳಬೇಕಾಯಿತು. ಇನ್ನು ಏಳನೆಯ ಕಾರಣ, ಡಚ್ಚರ ಸೇನೆ ಶಿಸ್ತು ದಕ್ಷತೆಯಲ್ಲಿ ಅಸಮರ್ಪಕವಾಗಿತ್ತು. ನೌಕಾಶಕ್ತಿಗೆ ಹೆಚ್ಚಿನ ಗಮನ ವಹಿಸಲಿಲ್ಲ. ಆದ್ದರಿಂದ ಭಾರತದಲ್ಲಿ ಡಚ್ಚರು ಅವನತಿಗೊಳ್ಳಲು ಕಾರಣವಾಗಿದೆ. ನೆಕ್ಸ್ಟ್, ಹಾಲೆಂಡ್ ಚಿಕ್ಕ ರಾಷ್ಟ್ರವಾಗಿದ್ದು ಅದರ ಸಂಪನ್ಮೂಲಗಳು ಭಾರತದಂತಹ ದೊಡ್ಡ ರಾಷ್ಟ್ರವನ್ನು ಹಿಡಿದಿಟ್ಟುಕೊಳ್ಳಲು ಸಾಕಾಗಲಿಲ್ಲ. ಇನ್ನು 9ನೆಯ ಕಾರಣ, ಡಚ್ಚರ ರಾಜಕೀಯದ ಕಡೆಗೆ ಗಮನ ಹರಿಸಲಿಲ್ಲ. ವ್ಯಾಪಾರವೇ ಅವರ ಮೂಲ ಉದ್ದೇಶವಾಗಿತ್ತು. ಇನ್ನು 10ನೆಯದು, P.E. ರಾಬರ್ಟ್ಸ್ ರವರ ಪ್ರಕಾರ ಭಾರತದಲ್ಲಿ ಡಚ್ಚರ ಶಕ್ತಿ ಯುರೋಪಿಯನ್ ಯುದ್ಧರಂಗಗಳಲ್ಲಿ ಬಹುಮಟ್ಟಿಗೆ ಕ್ಷೀಣಿಸಿತು. ಇವೆಲ್ಲ ಭಾರತದಲ್ಲಿ ಡಚ್ಚರು ಅವನತಿಗೊಳ್ಳಲು ಪ್ರಮುಖವಾಗಿರುವಂತಹ ಕಾರಣಗಳಾಗಿವೆ.
ನಿಮಗೆ ಪರೀಕ್ಷೆಯಲ್ಲಿ 15 ಅಂಕಕ್ಕೆ ಕೇಳಬಹುದಾದ ಪ್ರಮುಖವಾದ ಪ್ರಶ್ನೆಯಾಗಿದೆ. ಇದೇ ಥರ ಎಲ್ಲ ವಿಷಯದ ಪ್ರಮುಖವಾದ ಮತ್ತು ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಶ್ನೆಗಳನ್ನು ನಮ್ಮ ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ. ಆದ್ದರಿಂದ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಂದಿನ ಕ್ಲಾಸಿನಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣಗಳನ್ನು ನೋಡಿದ್ದೇವೆ. ಮುಂದಿನ ಕ್ಲಾಸಿನಲ್ಲಿ ಫ್ರೆಂಚರ ಅವನತಿಗೆ ಕಾರಣಗಳನ್ನು ನೋಡೋಣ.